ಆತ್ಮೀಯರೇ, ಇವತ್ತು ಮತ್ತೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಬೇಸಿಕ್ ಚಾನಲಿಂದ. ಈ ದಿನ ನಾವು ಮನೆಯಲ್ಲೇ ಮಾಡಬಹುದಂತಾದ ಸೋಲಾರ್ ದೀಪದ ಬಗ್ಗೆ ನಾನು ಮಾಹಿತಿಯನ್ನು ನೀಡಲಿದ್ದೇನೆ. ಇದನ್ನು ನೀವು ಸಲೀಸಾಗಿ ಮನೆಯಲ್ಲಿಯೇ ಮಾಡಬಹುದು. ನೋಡಿ, ಇದು ಪೇಟೆಯಲ್ಲಿ ಸಿಗುವಂಥ ರೆಡಿಮೇಡ್ ದೀಪ. ಈ ದೀಪ 4-5 ಅವರ್ ಉರಿಯುತ್ತೆ. ಇದು ಕೂಡ ಮನೆಯಲ್ಲಿ ಮಾಡಿದಂಥ ದೀಪ. ಇದು ಸುಮಾರು 5-6 ಅವರ್ ಉರಿಯುತ್ತೆ. ನೋಡಿ, ಇದು ಬೆಳಕು ಲೈಟ್ ಸೆನ್ಸಿಟಿವ್. ಅದು ಲೈಟ್ ಕಟ್ ಮಾಡಿದರೆ ಉರಿಯುತ್ತೆ. ಲೈಟ್ ಬಿದ್ದಂಗೆಲ್ಲ ಗ್ರ್ಯಾಜುವಲ್ ಆಗಿ ಆಫ್ ಆಗುತ್ತೆ ಅದು. ಆಮೇಲೆ ಈ ದೀಪ ನೋಡಿ, ಇದು ಐಸ್ ಕ್ರೀಮ್ ಕಪ್ದು. ನಂದಿನಿ ಅವರ ಐಸ್ ಕ್ರೀಮ್ ತಿಂದ ಮೇಲೆ ಆ ಐಸ್ ಕ್ರೀಮ್ ಕಪ್ಪಲ್ಲಿ ಒಂದು ಸಣ್ಣ ಬ್ಯಾಟ್ರಿ, ಒಂದು ಸೋಲಾರ್ ಪ್ಯಾನಲ್ ಹಾಕಿ ಇದು ಮಾಡಿರುವಂಥ ದೀಪ. ಇವತ್ತು ನಾವು ಮಾಡಬೇಕಾಗಿರುವಂಥ ದೀಪ ಈ ದೀಪ. ಈ ಹಣತೆ ಸಿಗುತ್ತೆ ನಿಮಗೆ ಹೇಗಿದ್ರು. ಈ ಹಣತೆಗೆ ಒಂದು ಸೋಲಾರ್ ಪ್ಯಾನಲ್ ಹಾಗೂ ಒಂದು ಬ್ಯಾಟ್ರಿಯನ್ನು ಹಾಕಿ ನೀವು ಈ ದೀಪವನ್ನು ಮಾಡ್ಬೋದು. ನಾನು ಇದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವತ್ತು. ಅದೇ ರೀತಿ ಇನ್ನೂ ಒಂದಿದೆ ನೋಡಿ. ಈ ದೀಪನೂ ನೀವು ನೋಡಿರ್ಬೋದು. ಅದರ ಮೇಲೆ ಬೆಳಕು ಬಿದ್ದರೆ ಅದು ಆಫ್ ಆಗುತ್ತೆ. ಅದು ಎಲ್ಲ ಲೈಟ್ ಸೆನ್ಸಿಟಿವ್ ಆಗಿ ಇರುತ್ತೆ. ಈಗ ಲೈಟ್ ಅದರ ಮೇಲೆ ಬೀಳಿಸಿ ನೋಡ್ತೀನಿ ನಾನು. ನೋಡಿ, ಲೈಟ್ ಬಿದ್ದ ತಕ್ಷಣ ಆಫ್ ಆಗುತ್ತೆ. ನೋಡಿ, ಆನ್ ಆಯ್ತು. ನೀವು ಈ ದೀಪಗಳನ್ನ ತಯಾರಿಸಿ ಮನೆಯ ಬಾಗಿಲ ಹತ್ರ ಅಥವಾ ಡೈನಿಂಗ್ ಟೇಬಲ್ ಮೇಲೋ ನೀವೆಲ್ಲಾದರೂ ಇಟ್ಟರೆ ರಾತ್ರಿ ತಾನೇ ಉರಿಯುತ್ತೆ. ಗೋಲ್ಡನ್ ಎಲ್ಲೋ ಲೈಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಅದೇ ತೆರನಾದ ಒಂದು ಲೈಟು. ಇನ್ನು ಇದಕ್ಕೆ ಇಲೆಕ್ಟ್ರಾನಿಕ್ಸ್ ಈ ಥರದ ಕಾರ್ಯಾಗಾರಗಳಿಗೆ ಬೇಕಾಗಿರುವಂಥ ಬೇಸಿಕ್ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ ನಾವು ಇವನ್ನ. ಈ ಬೇಸಿಕ್ ಕಾಂಪೋನೆಂಟ್ಸಲ್ಲಿ ಮೆಟಲ್ ಫಿಲ್ಮ್ ರೆಸಿಸ್ಟೆನ್ಸ್ ಇದು ಮೊದಲನೇ ಕಾಣೋದು. ಕಾರ್ಬನ್ ಫಿಲ್ಮ್ ರೆಜಿಸ್ಟ್ರು, 1/4 ವ್ಯಾಟ್ ಅಂತ ಹೇಳ್ತಾರೆ ಇದನ್ನು. ಆಮೇಲೆ ಕಾರ್ಬನ್ ಫಿಲ್ಮ್ ರೆಜಿಸ್ಟ್ರು 1 ವ್ಯಾಟ್ ಫಿಲ್ಮ್, ವೈರ್ ವುಂಡ್ ರೆಜಿಸ್ಟ್ರು, ಆಮೇಲೆ ಫ್ಯೂಸೇಬಲ್ ರೆಜಿಸ್ಟ್ರು, ಸಿರಾಮಿಕ್ ಕೆಪಾಸಿಟರ್, ಪಾಲಿಸ್ಟರ್ ಕೆಪಾಸಿಟರ್ ಆ್ಯಂಡ್ ಇಲೆಕ್ಟ್ರಾನಿಕ್ ಕೆಪಾಸಿಟರ್, ಇಂಡಕ್ಟರ್, ಡಯೋಡ್, ಜೀನರ್ ಡಯೋಡ್, ಥರ್ಮಿಸ್ಟರ್, ಎಲ್ ಇ ಡಿ ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್. ಇಲ್ಲಿದೆ ಅಲ್ಲ, ಈಗ ನೋಡ್ತಾ ಇದ್ರಲ್ಲಿ ಈ ದೀಪ ಇದೇ LED ಅಂತ ಹೇಳ್ತಾರೆ ಇದಕ್ಕೆ. ಇದು ಟ್ರಾನ್ಸಿಸ್ಟರ್. ನಾವು ಇವತ್ತು ಇದೇ ಥರದ ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿ BC547 ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿ ಈ ದೀಪಗಳನ್ನ ಮಾಡ್ಬೋದು. ಈ BC547 ಟ್ರಾನ್ಸಿಸ್ಟರ್ನ ಬೆಲೆ ₹5. ಒಂದು ₹5 ಟ್ರಾನ್ಸಿಸ್ಟ್ರು, ಒಂದು ಡಯೋಡು ₹2. ಈ ಡಯೋಡ್ನ ಯೂಸ್ ಮಾಡ್ತಾ ಇದ್ದೀವಿ. ಒಂದು LED ₹2, ಒಂದು ಬ್ಯಾಟ್ರಿ ಅದಕ್ಕೊಂದು ₹20. ಆಮೇಲೆ ವೈರು, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಳೆ ವೈರ್ ತೊಗೊಳ್ಳಿ, ಇಲ್ಲಾಂದರೆ ಅದಕ್ಕೊಂದು ₹10 ವೈರ್. ಇಷ್ಟರಲ್ಲಿ ನಿಮಗೆ ಈ ದೀಪ ತಯಾರಾಗುತ್ತೆ. ನಾನು ದೀಪ ಹೇಗೆ ತಯಾರು ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಗಮನಿಸಿ. ಆತ್ಮೀಯರೇ, ಇವತ್ತಿನ ದಿವಸ ನಮಗೆ ಬೇಕಾಗಿರುವಂಥ ಕಚ್ಚಾ ಸಾಮಗ್ರಿಗಳನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಹಣತೆ ಬೇಕು, ಒಂದು ಬ್ಯಾಟ್ರಿ ಸೆಲ್ ಅಂತ ಹೇಳ್ತೀವಲ್ಲ, ಈ ಸೆಲ್ 3.7 ಅಥವಾ 4 ವೋಲ್ಟ್ ಇರಬೇಕು. ಒಂದು ಸೋಲಾರ್ ಫಿಲ್ಮ್ ಅಥವಾ ಸೋಲಾರ್ ಸೆಲ್, ಒಂದು LED 5mm LED, ಆಮೇಲೆ ಒಂದು ಡಯೋಡು, ಒಂದು 10K ರೆಸಿಸ್ಟೆನ್ಸು. ಇದು ಸೋಲಾರ್ ಫಿಲ್ಮ್ ಅಂತ ಹೇಳ್ತಾರೆ. ಇದು 3 ಒಂದೇ. ಈ 3ರಲ್ಲಿ ಯಾವುದಾದ್ರು ಒಂದು ತೊಗೊಳ್ಳಿ, ಅಥವಾ ನಿಮ್ಮ ಹತ್ರ ಯಾವ್ದು ಸಿಗುತ್ತೆ ಅಂತ ತೊಗೊಳ್ಳಿ. ನಿಮ್ಮ ಹತ್ರ ಇಲ್ಲ ಅಂದರೂ ಅಂಗಡಿನಲ್ಲಿ ಸಿಗ್ತಾ ಇದ್ದಾವೆ ಇವತ್ತು ಎಲ್ಲ. ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಇದರಲ್ಲೆಲ್ಲ ಸೋಲಾರ್ ಪ್ರಾಜೆಕ್ಟ್ ಮಾಡೋದಕ್ಕೆ ಸಿಗ್ತಾ ಇದ್ದಾವೆ. ಆಮೇಲೆ ಒಂದು BC547 ಟ್ರಾನ್ಸಿಸ್ಟರ್ ಬೇಕು. ಈ ಟ್ರಾನ್ಸಿಸ್ಟ್ರು, ಈ ಬ್ಯಾಟ್ರಿ ಇಲ್ಲ ಅಂದರೆ ನೀವೇನು ಮಾಡಿ, ನಿಮ್ಮ ಮನೆಯಲ್ಲಿ ಮಾಸ್ಕಿಟೋ ಬ್ಯಾಟ್ ಇರುತ್ತೆ ನೋಡಿ, ಹಳೇದು, ಅದು ವರ್ಕ್ ಆಗ್ತಾ ಇರೋದಿಲ್ಲ, ಅದರಲ್ಲಿ ಇರುತ್ತೆ ಈ ಥರದ್ದು, ಇದೇ ಇರುತ್ತೆ. ಇದನ್ನು ನೀವು ಅಲ್ಲಿಂದ ತೊಗೋಬೋದು. ಇದಂಕೂ ಒಂದು ₹10 ಕೊಟ್ಟರೆ ನಿಮಗೆಲ್ಲ ಲೋಕಲಾಗಿ ಸಿಗುತ್ತೆ. ಇವನ್ನ ನೀವು ನಿಮ್ಮ ಸ್ಥಳೀಯ ಎಲೆಕ್ಟ್ರಾನಿಕ್ ಶಾಪ್ಗಳಲ್ಲಿ ಹೋದ್ರೆ ಕೊಡ್ತಾರೆ. ಅವ್ರು ಪ್ರಾಜೆಕ್ಟ್ ಮಾಡೋಕ್ಕೆ ಬೇಕು ಕೊಡಿ ಅಂದರೆ ಕೊಡ್ತಾರೆ. ಅಥವಾ ಇವು ಆನ್ಲೈನಲ್ಲಿ ಸಿಗ್ತಾವೆ. ನೀವು ನಿಮ್ಮ ಊರಲ್ಲಿ ಸಿಗದೆ ಹೋದರೆ
ನೀವು ಆನ್ಲೈನಲ್ಲಿ ಇದನ್ನು 30 ರೂಪಾಯಿ 20 ರೂಪಾಯಿ 40 ರೂಪಾಯಿ ಕೋಟ್ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಯಾರೋ ದೊಡ್ಡವರು ಇದ್ದರೆ ಆನ್ಲೈನ್ ಶಾಪಿಂಗ್ ಅವ್ರಿಗೆ ಮುಖಾಂತರ ನೀವು ತರಿಸ್ಕೋಬೋದು. ಈ ವಸ್ತುಗಳು ಕೂಡ ಸಿಗ್ತವೆ ಆನ್ಲೈನಲ್ಲಿ. LED, ಡೈವೋಡು, ರೆಸಿಸ್ಟೆನ್ಸು, BC 547 ಟ್ರಾನ್ಸಿಸ್ಟರ್ ಇವನ್ನು ಕೂಡ ನೀವು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೋಬೋದು. ಆದ್ಮೇಲೆ ನಾವು ಈ ಟ್ರಾನ್ಸಿಸ್ಟರ್ನ ಏನು ಮಾಡಬೇಕು, ಇದಕ್ಕೆ 3 ಲೆಗ್ಸ್ ಇರುತ್ತೆ, 3 ಪಿನ್ಸ್ ಇರುತ್ತೆ. ಮಧ್ಯದ ಬೇಸು, ಅಮಿಟರ್ ಆ್ಯಂಡ್ ಕಲೆಕ್ಟರ್. ಇದನ್ನು ಬೇಸ್ ಹಾಗೇ ಬಿಟ್ಟು ಅಮಿಟರ್ ಮತ್ತು ಕಲೆಕ್ಟರ್ನ ಹೀಗೆ ಸೈಡಿಗೆ ಬೆಂಡ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಮಗೇನು ಬೇಕು, ಈಗ 10K ರೆಸಿಸ್ಟೆನ್ಸ್ನ ಸ್ವಲ್ಪ ಲೆಗ್ ಕಟ್ ಮಾಡಿ ನನಗೆ ಈ ಸೈಜ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತಿದ್ದೀನಿ. ಇದಕ್ಕೇನು ಪೊಲ್ಯಾರಿಟಿ ಏನಿರಲ್ಲ, ನೀವು ಯಾವ ಕಡೆ ಬೇಕಾದರೂ ಜೋಡಿಸ್ಕೋಬೋದು ಇದನ್ನು. ಆಮೇಲೆ ನೀವೇನು ಮಾಡಬೇಕು, ಈ ಮಟೀರಿಯಲ್ನ ಸ್ವಲ್ಪ ರಬ್ ಮಾಡಿ ಸರ್ಫೇಸ್ನ ಕ್ಲೀನ್ ಮಾಡಬೇಕು. ನಾವು ಈ ಲೆಗ್ಸ್, ರೆಸಿಸ್ಟೆನ್ಸ್ ಲೆಗ್ ಆಗಲಿ, ಟ್ರಾನ್ಸಿಸ್ಟರ್ ಲೆಗ್ ಆಗಲಿ, LED ಲೆಗ್ ಆಗಲಿ, ಅದೇನಾಗುತ್ತೆ ಆಕ್ಸಿಡೇಷನ್ ಆಗಿ ಅದ್ರ ಮೇಲೆ ಸ್ವಲ್ಪ ಕಪ್ಪಾಗಿರುತ್ತೆ. ಅಂದರೆ ಸರ್ಫೇಸ್ ಕ್ಲೀನ್ ಇರಲ್ಲ, ಆಕ್ಸಿಡೇಷನ್ ಆಗಿ ಅದು ಬೇಸಿಗೆ ಬೇಗ ಕೂಡೋದಿಲ್ಲ. ಅವಾಗೇನು ಮಾಡಬೇಕು, ನೀವು ಸರ್ಫೇಸ್ನ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಪೇಸ್ಟ್ ಅಂತ ಒಂದು ಮಟೀರಿಯಲ್ ಸಿಗುತ್ತೆ. ಈ ಪೇಸ್ಟ್ನ ಸಹಾಯದಿಂದ ಅದಕ್ಕೆ ಸ್ವಲ್ಪ ಮಟೀರಿಯಲ್ ಹಚ್ಚಿದ್ರೆ ಸೋಲ್ಡ್ರಿಂಗು ತುಂಬ ಬೇಗನೆ ಕೂತ್ಕೊಳ್ಳುತ್ತೆ. ನೋಡಿ, ಈಗ ಇದಕ್ಕೆ ನಾನು ಬೇಸ್ನ ಕನೆಕ್ಟ್ ಮಾಡ್ತೀನಿ. ಇದಕ್ಕೂ ಕೂಡ ಸ್ವಲ್ಪ ಪೇಸ್ಟ್ ಹಾಕಿ ಈ ರೀತಿ ಇದನ್ನು ಸೋಲ್ಡ್ರಿಂಗ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಉಫ್ ಅಂತ ಊದಿ, ಅಂದರೆ ಬೇಗ ಡ್ರೈ ಆಗುತ್ತೆ ಅದು. ಇದಾದ ಬಳಿಕ ಒಂದು ಡೈವೋಡ್ನ ನಾನು ಏನು ಮಾಡ್ತೀನಿ, ಈ ಡೈವೋಡ್ನ ನೋಡಿ, ಈ ಡೈವೋಡ್ನ ನನಗೆ ಈ ಲೆಂಗ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊತೀನಿ, ಬೆಂಡ್ ಮಾಡಿಕೊಂಡು. ನೋಡಿ, ಇಲ್ಲಿದು ನೆಗೆಟಿವ್ ಟರ್ಮಿನಲ್ ಇದೆ, ಇದೆಲ್ಲ ನೆಗೆಟಿವ್ ಟರ್ಮಿನಲ್. ಇದು ರಿಂಗ್ ಇದೆ ನೋಡಿ, ಈ ರಿಂಗ್ ಇರೋದು ಕೂಡ ನೆಗೆಟಿವ್ ಟರ್ಮಿನಲ್ ಕಡೆಗೆ ನಾವು ಕನೆಕ್ಟ್ ಮಾಡಬೇಕಿಲ್ಲಿ. ಈ ರಿಂಗ್ ಇದೆಯಲ್ಲ, ಈ ರಿಂಗನ್ನು ಕೂಡ ನಾವು ನೆಗೆಟಿವ್ ಟರ್ಮಿನಲ್ ಕಡೆಗೆ ಕನೆಕ್ಟ್ ಮಾಡಬೇಕು. ನೋಡಿ, ಈ ರೀತಿ. ಈಗ ರಿಮೈನಿಂಗ್ ಪಾರ್ಟ್ನ ನಾನು ಕಟ್ ಮಾಡ್ತೀನಿ ನೋಡಿ. ಅದನ್ನು ಈ ರಿಮೈನಿಂಗ್ ಪಾರ್ಟ್ ಏನಿದೆಯಲ್ಲ ಇನ್ನು ಕಟ್ ಮಾಡ್ತೀನಿ. ಎಷ್ಟು ಬೇಕೋ ಅಷ್ಟು ತೊಗೊಂಡು ರಿಮೈನಿಂಗ್ ಪಾರ್ಟ್ನ ನಾನು ಕಟ್ ಮಾಡ್ತೀನಿ. ನೋಡಿ, ಇಷ್ಟು ಪಾರ್ಟ್ ಬೇಕಾಗಿಲ್ಲ ನನಗೆ, ಇದನ್ನು ಕಟ್ ಮಾಡಾಕ್ತೀನಿ.
ನೋಡಿ, ಇದು LED ವೈರು, LED ನೆಗೆಟಿವ್, ಇದು ಬ್ರೌನ್ ಕಲರ್ ಇರೋದು. ಇದನ್ನು LED ನೆಗೆಟಿವ್ನ ನಾನು ಈ ಕಡೆ ಕನೆಕ್ಟ್ ಮಾಡ್ತಿದ್ದೀನಿ, ಸಾಲ್ಡರ್ ಮಾಡ್ತಿದ್ದೀನಿ. LED ಪಾಸಿಟಿವ್ನ ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇದೆ ನೋಡಿ, ಇದೆ ಅಲ್ವಾ, ಇದೇ ಇದರಲ್ಲಿ ಪಾಸಿಟಿವ್ ಅಂತ ಬರೆದಾರೆ ನೋಡಿ. ಇಲ್ಲೇ ನಾನು ಇದನ್ನು ಕೆಂಪು ವೈರ್ನ ಪಾಸಿಟಿವ್ನ ಅಲ್ಲಿ ಕನೆಕ್ಟ್ ಮಾಡ್ತೀನಿ ನೋಡಿ. ಇಲ್ಲಿ ಮಾಡ್ಬೋದು, ಅದನ್ನು ಇಲ್ಲಿಯೂ ಮಾಡ್ಬೋದು ನೋಡಿ. ಇದರಲ್ಲಿ ಇಷ್ಟು ಪಾಯಿಂಟ್ ಇದೆ, ಪಾಸಿಟಿವ್ ಇಲ್ಲಿಗೂ ಇಲ್ಲಿ ಎಲ್ಲಾದರೂ ಕೊಟ್ಕೋಬೋದು ನಿಮಗೆ. ನನಗೆ ಇಲ್ಲೇ ಹತ್ತಿರ ಇದೆ, ಇದಕ್ಕೆ ನಾನು ಪ್ಯಾರಲಾಗಿ ಇಲ್ಲಿ ಕೊಡ್ತಾಯಿದ್ದೀನಿ ನೋಡಿ. ಇದನ್ನು ಕೊಟ್ಟೆ, ಪಾಸಿಟಿವ್ ಟರ್ಮಿನಲ್ ಆಯಿತು. ಈಗ ನಾವು ಓನ್ಲಿ ಬ್ಯಾಟ್ರಿ ಕನೆಕ್ಷನ್ ಮಾತ್ರ ಮಾಡಬೇಕಿದೆ. ಈಗ ಬ್ಯಾಟ್ರಿ ಕನೆಕ್ಷನ್ ಮಾಡ್ತೀವಿ ನೋಡಿ. ನೋಡಿ, ಈ LED ನಾನು ಕನೆಕ್ಟ್ ಮಾಡಿದ್ದೀನಿ. ಇದು ನೆಗೆಟಿವ್ LED, ನೆಗೆಟಿವ್ ಟರ್ಮಿನಲ್ ಆಫ್ ದಿ LED ಆ್ಯಂಡ್ ಪಾಸಿಟಿವ್ ಟರ್ಮಿನಲ್ ಆಫ್ ದಿ LED ಇಲ್ಲೇ ಸೋಲಾರ್ ಪ್ಯಾನಲ್ಗೆ ಕೊಟ್ಟಿದ್ದೀನಿ ನಾನು. ಈಗ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕಿದೆ ನೋಡಿ, ಕನೆಕ್ಟ್ ಮಾಡ್ತೀನಿ. ನೋಡಿ, ನಾನು ಇದರಲ್ಲಿ ಬ್ಯಾಟ್ರಿ ಸೆಲ್ಗೆ ಬ್ಲೂ ವೈರ್ನ ಪಾಸಿಟಿವ್ ಮಾಡಿದ್ದೀನಿ. ಈ ಗ್ರೀನ್ ವೈರ್ ಇದೆಯಲ್ಲ, ಅದು ನೆಗೆಟಿವ್ ಕೊಟ್ಟಿದ್ದೀನಿ ನೋಡಿ. ಇದನ್ನು ಪಾಸಿಟಿವ್ ಟರ್ಮಿನಲ್, ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ಗೆ ನಾನು ಸಾಲ್ಡರಿಂಗ್ ಮಾಡ್ತೀನಿ ಇಲ್ಲಿ. ಅದೇ ರೀತಿ ನೋಡಿ, ನೆಗೆಟಿವ್ ಟರ್ಮಿನಲ್ ಇಲ್ಲಿಗೆ ಸಾಲ್ಡರಿಂಗ್ ಮಾಡ್ತೀನಿ. ನೀವು ಇಲ್ಲಿಗೆ ಕೊಟ್ಟರೆ ಏನಾಗುತ್ತಂದರೆ ಶಾರ್ಟ್ ಆಗುತ್ತೆ. ಈ ಸರ್ಕ್ಯೂಟ್ ವಿದ್ಯುನ್ಮಂಡಲ ಪೂರ್ಣಗೊಂಡು ನಿಮ್ಮ ಸೌರ ಫಲಕ ಹಾಳಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಇದನ್ನೇನು ಮಾಡಬೇಕು, ಡೈವರ್ಡ್ ಕೊಡಬೇಕು. ಡೈವರ್ಡ್ ಇಟ್ ವಿಲ್ ಅಲೋಸ್ ಓನ್ಲಿ ಒನ್ ಡೈರೆಕ್ಷನ್ ಆಫ್ ಕರೆಂಟ್. ಈ ಕಡೆಗೆ ಹರಿವು ಬಿಡೋದಿಲ್ಲ, ಅದು ಸ್ಟಾಪ್ ಮಾಡುತ್ತೆ. ಇಲ್ಲಿ ರಿಂಗ್ ಇದೆಯಲ್ಲ, ಬಿಡಲ್ಲ ನೋಡಿ. ಕನೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ದೀಪ ನಿಮ್ಗೆ ಉರಿತಾ ಇದೆ. ಇದು ಈಗಾಗಲೇ ನಿಮ್ಮ ಮಾದರಿ 90% ತಯಾರಾಗಿದೆ. ಈಗ ಇದನ್ನು ನಾವೇನು ಮಾಡಬೇಕು, ಬೇರೆ ಬಾಕ್ಸ್ಗೆ ಅಥವಾ ಹಣತೆಗೆ ಅಥವಾ ನೀವು ಯೂಸ್ ಮಾಡುವಂಥ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ನೋಡಿ. ಈಗ ನಾನು ಇದನ್ನು ಈ ಹಣತೆಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದನ್ನು ನೋಡಿ, ಇದನ್ನು ಇಲ್ಲಿ ಇಡ್ತೀನಿ. ಆಮೇಲೆ ಈ ದೀಪವನ್ನು ಹೀಗೆ ಇಲ್ಲಿ ಅಲಂಕರಿಸ್ತೀನಿ. ಆಮೇಲೆ ಇನ್ನೇನು ಮಾಡ್ತೀನಿ, ಇದಕ್ಕೆ ಆಮೇಲೆ ನೀವು ಬೇಕಾದ್ರೆ ಈ ಗ್ಲೂ ಅಂತ ಬರುತ್ತೆ, ಆ ಗ್ಲೂ ಹಾಕಿದರೆ ಈ ಕಾಂಪೋನೆಂಟ್ ಆಚೆ ಈಚೆ ಓಡಾಡೋದಿಲ್ಲ. ಇಲ್ಲ ಅಂದರೆ ನೀವು ವೈರ್ ಹಿಡಿದಾಗ ಆಚೆ ಈಚೆ ಕಾಂಪೋನೆಂಟ್ಗಳು ಡಿಸ್ಟರ್ಬೆನ್ಸ್ ಆಗಿ ಹಾಳಾಗುವ ಸಾಧ್ಯತೆ ಇರುತ್ತೆ ನೋಡಿ. ಈ ಥರ ಆಯ್ತಲ್ಲ ನೋಡಿ, ಈ ಥರ ಒಂದು ನಿಮಗೆ ದೀಪ ತಯಾರಾಯಿತು. ಈ ದೀಪವನ್ನು ಮಾಡೋದಕ್ಕೆ ನಿಮಗೇನೊಂದು ಅರ್ಧ ಗಂಟೆನೂ ಬೇಕಾಗಲಿಲ್ಲ, ಟೈಮು 15-20 ನಿಮಿಷ. ಇವುಗಳನ್ನೆಲ್ಲ ಈ ಥರದ ಪ್ರಾಜೆಕ್ಟ್ಗಳನ್ನ ನೀವು ಮಾಡಿಕೊಂಡ್ರೆ ನಾಳೆ ಅನೇಕ ಬಗೆಯ ಪ್ರಾಜೆಕ್ಟ್ಗಳನ್ನ ನಿಮ್ಮ ಮನೆಯಲ್ಲೇ ಮಾಡ್ಬೋದು. ಈ ಥರದ ಪ್ರಾಜೆಕ್ಟ್ಗಳಿಗೆ ಇವತ್ತಿನ ದಿವಸ ಎಲ್ಲೆಡೆ ಮನ್ನಣೆ ಇದೆ. ಅಲ್ಲದೆ ಎಲ್ಲ ಕಾಂಪೋನೆಂಟ್ಗಳು ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, ನೀವಿದ್ದ ಜಾಗಕ್ಕೆ ಬರುತ್ತೆ ಅಂಚೆ ಮೂಲಕ. ಇದನ್ನು ನೀವು ಮಾಡಿ ಖುಷಿ ಪಡ್ತೀರಂತ ನನ್ನ ಅನಿಸಿಕೆ. ವಿದ್ಯಾರ್ಥಿಗಳು ದೊಡ್ಡವರ ಮಾರ್ಗದರ್ಶನದಲ್ಲಿ ನೀವು ಈ ಥರದ ಯೋಜನೆಗಳನ್ನ ಮಾಡ್ಬೋದು. ಅಥವಾ ನಿಮ್ಮ ಮನೆಯಲ್ಲೇ ಯಾರೋ ನಿಮ್ಮ ಬ್ರದರ್ಸು ಸಿಸ್ಟರ್ಸು ಎಂಜಿನಿಯರಿಂಗು ಇವತ್ತಿನ ದಿವಸ ಪ್ರತಿಯೊಂದು ಮನೆಯಲ್ಲೂ ಓದಿದವರಿದ್ದಾರೆ, ಅವ್ರ ಸಹಾಯ ತಗೊಳ್ಳಿ, ಅವ್ರಿಗೆ ಅನುಕೂಲ ಆಗುತ್ತೆ. ಇದು ಏನು ನಮ್ಮ ತಮ್ಮ ಅಥವಾ ತಂಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ಥರದ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದಾರಂತ ಅವ್ರಿಗೊಂದು ಖುಷಿ ಆಗುತ್ತೆ. ನೀವು ಈ ಮಾದರಿಯನ್ನು ಮಾಡಿದ್ರಂತ ನಿಮಗೂ ಖುಷಿಯಾಗುತ್ತೆ. ಈ ಖುಷಿಯಿಂದ ನಿಮ್ಮ ಪಾಲಕರಿಗೆ, ನಿಮ್ಮ ಮೇಸ್ಟ್ರಿಗೆ, ನಿಮ್ಮ ಸೈನ್ಸ್ ಎಕ್ಸಿಬಿಷನಲ್ಲಿ ಕೂಡ ನೀವು ಹೋಗಿಟ್ಟು ನಿಮ್ಮ ಕೀರ್ತಿಗೆ ಪಾತ್ರರಾಗ್ಬೋದು. ಇನ್ನೂ ಅನೇಕ ಚಿಕ್ಕ ಚಿಕ್ಕ ಪುಟ್ಟ ಈ ಬಗೆಯ ಮಾದರಿಗಳನ್ನ ನೀವು ಮಾಡ್ಬೋದು. ಬೇರೆ ದೇಶಗಳಲ್ಲೆಲ್ಲ 4ನೇ ಕ್ಲಾಸು 5ನೇ ತರಗತಿ ಮಕ್ಕಳಿಗೆಲ್ಲ ಈ ಥರದ ಯೋಜನೆಗಳನ್ನ ಕೊಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಆ ಥರ ಎಜುಕೇಷನ್ ಕರಿಕ್ಯುಲಮ್ ಇನ್ನೂ ಮಾಡಿಲ್ಲ.
ಮುಂಬರುವ ದಿನಗಳಲ್ಲಾದರೂ ಈ ಬಗೆಯ ಪಠ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಗೆ ಲಭಿಸಲಿ ಎಂದು ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ಅಲ್ಲದೆ ಈ ಬಗೆಯ ಪಠ್ಯಕ್ರಮ ಇದ್ರೆ ಅವರು ಪ್ರಾತ್ಯಕ್ಷಿಕೆ ಮಾಡಿದಷ್ಟು ಜಾಸ್ತಿ ಜ್ಞಾನ ಉತ್ಪತ್ತಿಯಾಗುತ್ತೆ. ಬರೀ ಕೇಳಿದರೆ 20% ಮರಣವಾಗುತ್ತೆ, ನೋಡಿದರೆ 50% ಅವರಿಗೆ ವಿದ್ಯೆ ಮರಣವಾಗುತ್ತೆ. ಅದನ್ನೇ ಅವ್ರು ಪ್ರಾಕ್ಟಿಕಲ್ ಆಗಿ ಇನ್ವಾಲ್ವ್ ಆಗಿ ಮಾಡಿದರೆ ಅದು 90% ಅವರಿಗೆ ಮರಣವಾಗುತ್ತೆ. ಅದನ್ನು ಯಾವತ್ತೂ ಅವರು ಮರೆಯೋದಿಲ್ಲ. ಅದಕ್ಕೆ ಸಿನಿಮಾ ನೋಡಿದರೆ ಭಾಳ ದಿವಸ ಹುಡುಗರಲ್ಲಿ ಅದು ಅಚ್ಚಳಿಯದೆ ಉಳಿಯುತ್ತೆ. ಅದೇ ಪುಸ್ತಕ ಓದಿದರೆ ಒಂದು 3 ಗಂಟೆಯಲ್ಲೇ ಮರೆತು ಹೋಗ್ತಾರೆ ಅಥವಾ ಮಾರನೇ ದಿವಸ ಮರೆತು ಹೋಗ್ತಾರೆ. ಹೀಗಾಗಬಾರ್ದು. ಪದೇ ಪದೇ ಮಾಡ್ತಾ ಇರಬೇಕು. ಪ್ರಯೋಗಗಳನ್ನ ನೀವು ಎಷ್ಟು ಹೆಚ್ಚು ಮಾಡ್ತೀರೋ ಅಷ್ಟು ಹೆಚ್ಚು ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಎಲ್ಲರಿಗೂ ವಂದನೆಗಳು ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು, ನಮಸ್ಕಾರ.